ನಮಸ್ತೆ ಫ್ರೆಂಡ್ಸ್, ವಿ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಒಂದು ನ್ಯೂಸ್ ತಂದಿದ್ದೀನಿ. ಏನಪ್ಪಾ ಅಂದ್ರೆ, ಎಲ್ರಿಗೂ ಗೊತ್ತಿರುತ್ತೆ ಆಲ್ರೆಡಿ ಮಹಾಲಕ್ಷ್ಮಿ ಯೋಜನೆ ಅಂದ್ರೆ ರಾಹುಲ್ ಗಾಂಧಿ ಅವರು ಏನ್ ಲೋಕಸಭಾ ಎಲೆಕ್ಷನ್ ಚುನಾವಣೆಗೂ ಮುಂಚೆ 25 ಯೋಜನೆ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಒಂದು ಮಹಾಲಕ್ಷ್ಮಿ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಪ್ರತಿ ಮಹಿಳೆಗೆ ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ, ಆ ತರ BPL ರೇಷನ್ ಕಾರ್ಡ್ ಇರುವಂತಹ ಮಹಿಳೆಯರಿಗೆ 1 ಲಕ್ಷ, ಒಂದು ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಪಕ್ಷ ಗೆದ್ರೆ BPL ಕಾರ್ಡ್ ಇರುವಂತಹ ಮಹಿಳೆಯರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಅದು ಬಂದು ಆ ಯೋಜನೆ ಹೆಸರು ಬಂದು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ. ಸೊ ಏನಪ್ಪಾ ಅಂತ ಹೇಳಿದ್ರು, ರಾಹುಲ್ ಗಾಂಧಿ ಅವರು ಅವರ ಸರ್ಕಾರ ಗೆದ್ದು ಅವರು ಎಲೆಕ್ಷನ್ ಅಲ್ಲಿ ಗೆದ್ರೆ ಅವಾಗ ಅವ್ರು ಏನ್ ಮಾಡ್ತಾರೆ, ಜುಲೈ 5ನೇ ತಾರೀಕಿಂದ, ಜೂನ್ 5 ಅಲ್ಲ, ಜುಲೈ 5ನೇ ತಾರೀಕಿಂದ BPL ಏನ್ ರೇಷನ್ ಕಾರ್ಡ್ ಇದೆ ಇಂಥ ಮಹಿಳೆಯರ ಅಕೌಂಟಿಗೆ 8,500 ರೂಪಾಯಿ ತಿಂಗಳಿಗೆ ಹಾಕ್ತಿವಿ. ಅದು ಅವ್ರು ಹೇಳಿದ ವರ್ಡ್ ಟಕಾಟಕ್ ಅಂತ ಹಾಕ್ತಿವಿ ಅಂತ. ಈ ವರ್ಡ್ ತುಂಬಾ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಇವಾಗ. ಯಾರ ಬಾಯಲ್ಲಿ ನೋಡು ಟಕಾಟಕ್ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರು, ಒಂದು ವೇದಿಕೆಯಲ್ಲಿ ಹೇಳಿದ್ರು. ಸೊ ಅದ್ರ ಪ್ರಕಾರ ಅವ್ರ ಅಕೌಂಟಿಗೆ ಹಾಕ್ತಿವಿ ಅಂತ ಹೇಳಿದ್ರು. ಹೆಣ್ಮಕ್ಳು ಎಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ, ಕೆಲವರು ವದಂತಿ ಹಬ್ಸಿದ್ದಾರೆ. ಹಾಗೆ ಒಬ್ರು ಬಾಯಿಂದ ಒಬ್ರಿಗೆ ತಲುಪಿದೆ ಕೂಡ. ಏನ್ ಮಾಡ್ತಿದ್ದಾರೆ, ಬೆಳಿಗ್ಗೆ 4 ಗಂಟೆಗೆ ಎದ್ದೋಗಿ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ಅಲ್ಲಿ ನಿಲ್ತಾ ಇದಾರೆ. ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇದ್ರೆ ಮಾತ್ರ ಈ ಹಣ ಬರೋದು, ಇಲ್ಲ ಅಂದ್ರೆ ಈ ಹಣ ಬರಲ್ಲ ಅನ್ನೋದು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದೋಗಿ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರೆ. 1,500ಕ್ಕಿಂತ ಹೆಚ್ಚು ಅಕೌಂಟ್ ಓಪನ್ ಆಗ್ತಾ ಇದೆ ಒಂದ್ ದಿನಕ್ಕೆ. ಏನಕ್ಕಪ್ಪ ಅಂತ ಅಂದ್ರೆ, ಈ ಅಕೌಂಟ್ ಇದ್ರೆ ಮಾತ್ರ ಅಕೌಂಟ್ಗೆ ಹಣ ಬರುತ್ತೆ ಅಂತ ಇದು ಅನ್ಕೊಂಡಿರೋದು. ನೋಡಿ, ಇಲ್ಲಿ ಎಲ್ಲೂ ಹೇಳಿಲ್ಲ, ರಾಹುಲ್ ಗಾಂಧಿ ಅವರಾಗ್ಲಿ ಇನ್ಯಾರೋ ಆಗ್ಲಿ ಹೇಳಿಲ್ಲ, ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇದ್ರೆ ಮಾತ್ರ ನಿಮ್ಗೆ ಈ ಹಣ ಬರುತ್ತೆ ಅಂತ ಎಲ್ಲೂ ಹೇಳಿಲ್ಲ. ಇನ್ನೊಂದು ಕೆಲವರು ಮುಗ್ಧ ಹೆಣ್ಮಕ್ಳು ಏನ್ ಮಾಡ್ತಿದ್ರೆ, ಈ ಅಕೌಂಟ್ ಓಪನ್ ಮಾಡಿಸಿದ ತಕ್ಷಣ ನಮ್ಗೆ 8,500 ರೂಪಾಯಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗಿ ಅಕೌಂಟ್ ಓಪನ್ ಮಾಡಿಸ್ತಾ ಇದಾರೆ. ಅಕೌಂಟ್ ಓಪನ್ ಮಾಡಿಸಿದ ತಕ್ಷಣ ಖಂಡಿತ ನಿಮ್ಗೆ 8,500 ಬರಲ್ಲ. ಅಕೌಂಟ್ ಓಪನ್ ಮಾಡಿಸಿದ ತಕ್ಷಣ ಬರಲ್ಲ, ಖಂಡಿತ ಬರಲ್ಲ. ಏನಕ್ಕಂದ್ರೆ ಹಿಂದೇನೂ ಇತ್ತು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡಿಸೋದು. ಕೆಲವೊಂದು ಸ್ಕೀಮ್ಗಳಿದಾವೆ, ಫಿಕ್ಸೆಡ್ ಡೆಪಾಸಿಟ್ ಮಾಡಿಸೋದು, ಈ ತರ ಎಲ್ಲ ಸ್ಕೀಮ್ ಇದಾವೆ. ಅದ್ರನ್ನ ಯೂಸ್ ಮಾಡ್ಕೊಳಕ್ಕೆ ಕೆಲವೊಂದು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ತಗೊಳ್ಳಿಕ್ಕೆ ಸುಮಾರು ಕಡೆ ಯೂಸ್ ಆಗ್ತಿದೆ. ಪೋಸ್ಟ್ ಆಫೀಸ್ ಅಕೌಂಟ್ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಮಾಡ್ತಿದ್ದಾರೆ. ಮಹಾಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬಿಟ್ಟು ಈ ಪೋಸ್ಟ್ ಆಫೀಸ್ ಅಕೌಂಟ್ ನ ಹೊಸದಾಗಿ ತಂದಿಲ್ಲ, ಇದು ಮುಂಚೆನೂ ಇತ್ತು. ಅವಶ್ಯಕತೆ ಇರೋರು ಮಾಡಿಸಿದ್ದಾರೆ. ಏನ್ ಈ ಅಕೌಂಟ್ ಓಪನ್ ಮಾಡಿಸ್ಲಿಕ್ಕೆ, ಡಿಜಿಟಲ್ ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡಿಸ್ಲಿಕ್ಕೆ ನಿಮ್ಗೆ ಒಂದು 200-500 ನೀವು ಅಕೌಂಟ್ ಅಲ್ಲಿ ಇಟ್ರೆ ಆಯ್ತು. ಅಕೌಂಟ್ ಓಪನ್ ಮಾಡಿದಾಗ ಶುರುನಲ್ಲಿ ಇಷ್ಟು ಅಮೌಂಟ್ ಇರಬೇಕು ಅಂತ ಇರುತ್ತೆ. 200-500 ರೂಪಾಯಿ ನೀವು ಇಟ್ರೆ ಸಾಕು, ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ. ಆದ್ರೆ ಮಹಾಲಕ್ಷ್ಮಿ ಯೋಜನೆ ಏನ್ 1 ಲಕ್ಷ ಬರುತ್ತೆ ಅಂದ್ರೆ, ಪ್ರತಿ ತಿಂಗಳು 8,500 ರೂಪಾಯಿ ಬರುತ್ತೆ. ಇದಕ್ಕೋಸ್ಕರ ನೀವು ಅಕೌಂಟ್ ಓಪನ್ ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮ್ಗೆ ನೆಸೆಸಿಟಿ ಇದ್ರೆ ಖಂಡಿತ ಅಕೌಂಟ್ ನ ಓಪನ್ ಮಾಡಿಸಿ, ಬಟ್ ಇದಕ್ಕೋಸ್ಕರ ನೀವು ಅಕೌಂಟ್ ಓಪನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದ್ರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ. ಆಲ್ರೆಡಿ ಪ್ರತಿಯೊಬ್ಬರ ಹೆಸರಲ್ಲೂ ಒಂದು ಅಕೌಂಟ್ ಅನ್ನೋದು ಇದ್ದೇ ಇರುತ್ತೆ, ಆ ಅಕೌಂಟ್ಗೆ ಬರುತ್ತೆ. ಇವಾಗ ಆಲ್ರೆಡಿ ನಿಮ್ಮ ಹತ್ರ ಒಂದು SBI ಬ್ಯಾಂಕ್ ಅಥವಾ ಬೇರೆ ಯಾವ್ದಾದ್ರು ಬ್ಯಾಂಕ್ ಅಕೌಂಟ್ ಇತ್ತು ಅಂದ್ರೆ, ನಿಮ್ಮ ಅದೇ ಅಕೌಂಟ್ಗೆ ಆ ಹಣ ಬರುತ್ತೆ. ಅದು ಯಾವಾಗ ಕಾಂಗ್ರೆಸ್ನವ್ರು ಗೆದ್ದು ಅವರು ಆ ಯೋಜನೆ ಜಾರಿಗೆ ತಂದ ಮೇಲೆ, ಅವ್ರದಕ್ಕಿನ್ನು ಎಷ್ಟೆಷ್ಟು ರೂಲ್ಸ್ ಮಾಡ್ತಾರೋ, ಏನೇನ್ ಚೇಂಜಸ್ ಬರುತ್ತೋ ಗೊತ್ತಿಲ್ಲ, ಓಕೆನಾ. ಅವರು ಆ ಯೋಜನೆನ ಜಾರಿಗೆ ತರಬೇಕು. ತಂದ ಮೇಲೆ ಅದು ನಿಮ್ಮ ಯಾವುದೇ ಅಕೌಂಟ್ ಇದ್ರೂ ಓಕೆ ಬರುತ್ತೆ. ಪೋಸ್ಟ್ ಆಫೀಸ್ ಅಕೌಂಟೇ ಬೇಕು ಅಂತ ಏನಿಲ್ಲ, ನಿಮ್ಮ ಅಕೌಂಟ್ ಅಂತ ಬರುತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದಿದೆ, ನೀವೇನಾದ್ರೂ ಅದಕ್ಕೆ ಸಪ್ರೇಟ್ ಆಗಿ ಅಕೌಂಟ್ ಓಪನ್ ಮಾಡಿಸಿದ್ರಾ? ಇಲ್ಲ ಅಲ್ವಾ. ಏನ್ ಅಕೌಂಟ್ ಇದೆ ಆ ಅಕೌಂಟ್ಗೆ ಬರ್ತಾ ಇದೆ ಅಲ್ವಾ. ಸೊ ಇದು ಹಾಗೆ ಬೆಳಿಗ್ಗೆನೆ ಹೋಗಿ ಮಕ್ಳು ಮರಿನೆಲ್ಲ ಜೊತೆಲಿ ಕರ್ಕೊಂಡೋಗಿ ನೀವು ಕ್ಯೂ ಅಲ್ಲಿ ನಿಂತು ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮ್ಗೆ ನೆಸೆಸಿಟಿ ಇದ್ರೆ, ನಿಮ್ಗೆ ಅದು ಯೂಸ್ ಆಗತ್ತೆ ಅಂದ್ರೆ ಖಂಡಿತ ನೀವು ಪೋಸ್ಟ್ ಆಫೀಸ್ ಅಕೌಂಟ್ ಮಾಡಿಸಿ. ಬಟ್ ಮಹಾಲಕ್ಷ್ಮಿ ಯೋಜನೆ ಇದ್ರಲ್ಲಿ ಏನು ಬರ್ತಾ ಇದೆ, 1 ಲಕ್ಷ ಅಂದ್ರೆ ಪ್ರತಿ ತಿಂಗಳು 8,500 ರೂಪಾಯಿ, ಈ ದುಡ್ಡಿಗೋಸ್ಕರ ನೀವು ಅಲ್ಲಿ ಅಕೌಂಟ್ ಓಪನ್ ಮಾಡಿಸುವ ಅವಶ್ಯಕತೆ ಇಲ್ಲ. ಇನ್ನು ರಾಹುಲ್ ಗಾಂಧಿ ಅವ್ರು ಹೇಳಿರೋ ಪ್ರಕಾರ ಜುಲೈ 5, ಅದು ಅವ್ರು ಗೆದ್ರೆ ಇನ್ನು ಕೌಂಟಿಂಗ್ ಆಗ್ಬೇಕು, ರಿಸಲ್ಟ್ ಬರ್ಬೇಕು. ರಿಸಲ್ಟ್ ಬಂದ್ಮೇಲೆ ಅವ್ರು ಗೆದ್ದಿದ್ದಾರೆ ಅಂತ ಅನೌನ್ಸ್ ಆಗ್ಬೇಕು. ಅದಾದ್ಮೇಲೆ ಸಪೋಸ್ ಅವ್ರು ಗೆಲ್ಲಿಲ್ಲ ಅಂದ್ರೆ ಈ ಮಹಾಲಕ್ಷ್ಮಿ ಯೋಜನೆನೇ ಜಾರಿಗೆ ಬರಲ್ಲ, ಓಕೆನಾ. ಸೊ ಇದು ನಿಮ್ ಮೈಂಡ್ ಅಲ್ಲಿ ಇರ್ಲಿ. ಸೊ ಏನ್ ಅರ್ಜೆಂಟ್ ಇಲ್ಲ, ಅವಶ್ಯಕತೆ ಇಲ್ಲ. ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಮಳೆಲೆಲ್ಲ ನೆನ್ಕೊಂಡು ನೀವು ಅಕೌಂಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮ್ಗೆ ಒಂದು ಅಕೌಂಟ್ ಅಂತೂ ನಿಮ್ಮ ಹತ್ರ ಹೆಸರಲ್ಲಿ ಯಾವ್ದಾದ್ರು ಒಂದು ಅಕೌಂಟ್ ಅಂತ ಇದ್ದೇ ಇರುತ್ತೆ, ಆ ಅಕೌಂಟ್ಗೆ ಬರುತ್ತೆ. ಅರ್ಜೆಂಟ್ ಇಲ್ಲ. ಇನ್ನು ಈ ಯೋಜನೆ ಜಾರಿಗೆ ಬರಕ್ಕೆ ಇವ್ರು ಗೆದ್ದು 2 ತಿಂಗಳು ಮೇಲೇನೆ ಆಗುತ್ತೆ, ಓಕೆನಾ. ಇನ್ನು ಅವರು ಕಂಡೀಷನ್ಸ್ ರೂಲ್ಸ್ ಎಲ್ಲ ನೋಡ್ಕೊಳ್ಬೇಕು. ಸೊ ಹಾಗಾಗಿ ದಯವಿಟ್ಟು ಯಾರು ಆತರ ಬಿದ್ದು ಅಕೌಂಟ್ ಓಪನ್ ಮಾಡಿಸುವ ಅವಶ್ಯಕತೆ ಇಲ್ಲ. ನಿಮಗೆ ನೆಸೆಸಿಟಿ ಇದೆ ಅನ್ಸಿದ್ರೆ ಖಂಡಿತ ಮಾಡಿ. ಇಲ್ಲಿ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಪೋಸ್ಟ್ ಆಫೀಸ್ ಅವರೇ ಹೇಳ್ತಾ ಇದ್ದಾರೆ ಖುದ್ದಾಗಿ,
ನೋಡಿ, ನೀವು ಇಲ್ಲಿ ಬಂದು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಸಿದ ತಕ್ಷಣ ಖಂಡಿತ ನಿಮ್ಮ ಅಕೌಂಟ್ಗೆ ನಾವು ದುಡ್ಡು ಹಾಕಲ್ಲ. ಗೌರ್ಮೆಂಟ್ನವ್ರು ಕೊಟ್ರೆ ಮಾತ್ರ ನಾವು ದುಡ್ಡು ಹಾಕ್ತಿವಿ. ನೀವು ಆಮೇಲೆ ಅಕೌಂಟ್ ಓಪನ್ ಮಾಡಿಸಿದೀರಾ ಅಂತ ಹೇಳ್ಬಿಟ್ಟು ನಾಳೆ ದಿವಸ ಬಂದು ನಮ್ಮನ್ನ ಕೇಳೋದಲ್ಲ. ಮಹಾಲಕ್ಷ್ಮಿ ಯೋಜನೆ ಜಾರಿ ಬರ್ತಿದೆಯಲ್ಲ, ಈ 8,500 ಅಮೌಂಟ್ ಹಾಕ್ಲಿಕ್ಕೆ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿಲ್ಲ. ನೀವು ಬರ್ತಿದ್ದೀರಾ ಅಕೌಂಟ್ ಓಪನ್ ಮಾಡ್ಸಕ್ಕೆ, ನಾವು ಮಾಡ್ತಾ ಇದೀವಿ. ಬಟ್ ದುಡ್ಡು ನಾವು ಇಲ್ಲಿ ಹಾಕಲ್ಲ. ಅವ್ರು ಏನಾದ್ರು ದುಡ್ಡು ಕೊಟ್ರೆ ನಾವು ಹಾಕ್ತಿವಿ. ಯಾವಾಗ ಅವರು ದುಡ್ಡು ಕೊಡೋದು? ಅವರು ಗೆಲ್ಬೇಕು, ಎಲೆಕ್ಷನ್ ಅಲ್ಲಿ ಗೆಲ್ಬೇಕು, ಅನೌನ್ಸ್ ಆಗ್ಬೇಕು, ಆ ಯೋಜನೆ ಜಾರಿಗೆ ಬರಬೇಕು. ಇನ್ನು 2 ರಿಂದ 3 ತಿಂಗಳ ಮೇಲೆ ಆಗುತ್ತೆ. ಅದು ಅವ್ರು ಗೆದ್ರೆ, ಗೆದ್ದಿಲ್ಲ ಅಂದ್ರೆ ಇಲ್ಲ. ಓಕೆನಾ? ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಅಂದ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.